ಒಂಟಿ ಮನೆಗಳೇ ಟಾರ್ಗೆಟ್, ಮಹಿಳೆಯರೇ ಹುಷಾರ್ ಹುಷಾರ್. ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ದರೋಡೆಕೋರರ ಅಟ್ಟಹಾಸ ಹೆಚ್ಚಾಗಿದೆ. ಅಲ್ಲಲ್ಲಿ ದರೋಡೆಗಳು ಹೆಚ್ಚಾಗ್ತಾನೆ ಇವೆ. ಬೆಚ್ಚಿ ಬೀಳಿಸುವಂತಿದೆ ರಾಮನಗರದಲ್ಲಿ ನಡೆದಂತ ಡೆಡ್ಲಿ ರಾಬರಿ. ಇತ್ತೀಚೆಗೆ ಚಿನ್ನ ತೆಗೆದುಕೊಳ್ಳೋದು ಎಷ್ಟು ಕಷ್ಟನೋ, ತೆಗೆದುಕೊಂಡವರು ಅದನ್ನ ಉಳಿಸ್ಕೊಳ್ಳೋದು ಕೂಡ, ಕಾಪಾಡ್ಕೊಳ್ಳೋದು ಕೂಡ ಕಷ್ಟ ಆಗಿದೆ. ಕಾರಣ ದರೋಡೆಗಳು ಹೆಚ್ಚಾಗ್ತಾ ಇವೆ. ಚಾಕುವಿನಿಂದ ಮಹಿಳೆಯ ಕೈ ಕೊಯ್ದು ಚಿನ್ನದ ಸರ ಕದ್ದು ಪರಾರಿಯಾಗಿದ್ದಾರೆ. ಪಾದರಹಳ್ಳಿ ಮದರ್ ಸಾಬರ್ ದೊಡ್ಡಿ ಗ್ರಾಮದ ನಡುವೆ ನಡೆದಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ 9:30 ಸುಮಾರಿಗೆ ಮಹಿಳೆ ಚಿನ್ನದ ಸರವನ್ನ ಕದ್ದೊಯ್ದಂತ ಕದೀಮ ಭಾಗ್ಯಮ್ಮ ಎಂಬುವರ 40 ಗ್ರಾಂ ಚಿನ್ನದ ಸರವನ್ನ ಕದ್ದಿರುವ ಕದೀಮ. ಗಾಯಾಳು ಮಹಿಳೆಗೆ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಯಾರಾದ್ರೂ ಚಿನ್ನದ ಸರ ಹಾಕೊಂಡು ಹೋಗ್ತಿದ್ದಾರೆ ಅಥವಾ ಚಿನ್ನದ ಕಿವಿ ಓಲೆ ಹಾಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ರೆ ಮಹಿಳೆಯರನ್ನೇ ಮೊದಲು ಟಾರ್ಗೆಟ್ ಮಾಡ್ತಾರೆ. ತದನಂತರದಲ್ಲಿ ಆ ಕಿವಿ ಓಲೆ ಕಿತ್ಕೊಳ್ಳೋದಕ್ಕೆ ಅಂತ ಕಿವಿಯನ್ನೇ ಕಟ್ ಮಾಡ್ಕೊಂಡು ಹೋಗಿರುವಂತ ಉದಾಹರಣೆಗಳು ಇವೆ. ಈ ಚಿನ್ನದ ಸರವನ್ನ ಕಿತ್ಕೊಂಡು ಹೋಗೋ ಸಂದರ್ಭದಲ್ಲಿ ಅವ್ರನ್ನ ಘಾಸಿಗೊಳಿಸಿ ಹೋಗಿರುವಂತ ಎಷ್ಟೋ ಘಟನೆಗಳು ಇವೆ. ಅದರಲ್ಲಿ ಈಗ ಇದು ಒಂದು ಕೂಡ ಘಟನೆ ನಡೆದಿರೋದು. ಭಾಗ್ಯಮ್ಮ ಅಂತೇಳಿ 40 ಗ್ರಾಂ ಚಿನ್ನದ ಸರ ಹಾಕೊಂಡಿದ್ರು. ಆ ಸಂದರ್ಭದಲ್ಲಿ ನೋಡಿ, ಅವ್ರನ್ನ ಅಟ್ಯಾಕ್ ಮಾಡಿ ಈ ರೀತಿಯಾಗಿ ಕಿತ್ಕೊಂಡು ಹೋಗಿದ್ದಾರೆ. ಒಂದು ಜೀವಕ್ಕೂ ಕುತ್ತು, ಚಿನ್ನ ಮೈಮೇಲೆ ಹಾಕೊಂಡು ಹೊರಗೆ ಬಂದ್ರೆ ಇಂಥ ದರೋಡೆಕೋರರು ಹೆಚ್ಚಾಗಿದ್ದಾರೆ. ಹಾಗಾಗಿ ಮತ್ತೊಂದು ಕಡೆ ಜೀವಕ್ಕೂ ಕುತ್ತು, ಚಿನ್ನಕ್ಕೂ ಕುತ್ತು. ಹಾಗಾಗಿ ಯಾರೇ ಒಡವೆ ಇದ್ರೂ ಕೂಡ ದಯವಿಟ್ಟು ಪ್ರದರ್ಶನಕ್ಕೆ ಈ ರೀತಿ ಹಾಕೊಂಡು ಬರೋದಕ್ಕೆ ಹೋಗಬೇಡಿ. ಎಲ್ಲಿ ಪೊಲೀಸರು ಇರ್ತಾರೆ, ಇರಲ್ಲ, ಎಲ್ಲಿ ದರೋಡೆಕೋರರು ಇರ್ತಾರೆ ಹೇಳೋದಕ್ಕಾಗಲ್ಲ. ಯಾಕೆಂದ್ರೆ ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡ್ತಾರೆ. ಆ ಮನೆಯಲ್ಲಿ ಒಬ್ಬರೇ ಮಹಿಳೆಯರಿದಾರ ಅಂತ ನೋಡ್ತಾರೆ. ಇದೆಲ್ಲದನ್ನು ಅಬ್ಸರ್ವ್ ಮಾಡಿಕೊಂಡು ಈ ರೀತಿಯಾಗಿ ದರೋಡೆಗಳು ಹೆಚ್ಚಾಗ್ತಾ ಇವೆ. ಹಾಗಾಗಿ ಮಹಿಳೆಯರು, ಮನೇಲಿ ಚಿನ್ನ ಇರುವಂತವ್ರು ಆದಷ್ಟು ಹುಷಾರಾಗಿರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರವೀಣ್. ಈ ದರೋಡೆಕೋರರ ಕೈ ಚುಳಕ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಚಿನ್ನ ದರೋಡೆ ಮಾಡುವಂತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಆರೋಪಿಗಳು ಸಿಕ್ರಾ? ಏನ್ ಕತೆ? ಖಂಡಿತ ರಾಜ್ಯದಲ್ಲಿ ಮಹಿಳೆಯರ ಸರಗಳತನ ಹೆಚ್ಚಾಗಿರುವಂತದ್ದು. ಮಹಿಳೆಯರು ಓಡಾಡುವಂತ ಸಂದರ್ಭದಲ್ಲಿ ಅವರ ಚಿನ್ನವನ್ನ ಕಸ್ಕೊಂಡು ಹೋಗುವಂತದ್ದು, ಜೊತೆಗೆ ಅವ್ರ ಮೇಲೆ ಹಲ್ಲೆನ ಮಾಡ್ತಾ ಇರೋ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಅದೇ ರೀತಿ ನಿನ್ನೆ ರಾತ್ರಿ 9:30 ಸುಮಾರಿಗೆ ರಾಮನಗರ ತಾಲೂಕಿನ ಮದರ್ ಸಾಬರ್ ದೊಡ್ಡಿ ಪಾದರಹಳ್ಳಿ ನಡುವಿನ ರಸ್ತೆಯಲ್ಲಿ ಒಂಟಿ ಮಹಿಳೆ ಒಬ್ರು ವಾಸವಾಗಿರ್ತಾರೆ. ಸುಮಾರು 9:30 ಸಮಯದಲ್ಲಿ ಅವರು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಓರ್ವ ಕತರ್ನ ಕದೀಮ ಒಬ್ಬ ಆ ಮಹಿಳೆಯ 40 ಗ್ರಾಂ ಚಿನ್ನದ ಸರವನ್ನ ಕದ್ದು ಮಹಿಳೆ ಕಳ್ಳನನ್ನು ಹಿಡ್ಕೊಂಡು ಜೊತೆಗೆ ಒಂದಷ್ಟು ಕಿರ್ಚಾಡದಂತ ಸಂದರ್ಭದಲ್ಲಿ ಮಹಿಳೆಯ ಕೈಯನ್ನ, ಏನು ಬಲಗೈಯನ್ನ ಕುಯ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಮಹಿಳೆ ಒಂದಷ್ಟು ಕಾಲ ಕೂಗಾಡಿದ್ರು ಕೂಡ ಅಂದ್ರೆ ಯಾರು ಓಡಾಡದೇ ಇರುವಂತ ರಸ್ತೆ ಆಗಿರೋದ್ರಿಂದ ಯಾರು ಕೂಡ ಅಲ್ಲಿ ಓಡಾಡ್ತಿರಲ್ಲ. ಹಾಗಾಗಿ ಅವರ ಸಂಬಂಧಿಕರಿಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಪೊಲೀಸರು ಕೂಡ ಬಂದು ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಇದೀಗ ಕಳ್ಳನ ಬಲೆಗೆ ಬಂಧನ ಮಾಡ್ಲಿಕ್ಕೆ ಒಂದು ತಂಡವನ್ನ ರಚನೆ ಮಾಡಿ ಮಾಡ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ, ಮಹಿಳೆಯರು ಓಡಾಡುವಂತ ಸಂದರ್ಭದಲ್ಲಿ ಯಾವ್ದಾಗಿರ್ಬೋದು, ಒಂಟಿ ಮನೆಯಲ್ಲಿ ವಾಸವಾಗಿರುವಂತ ಸಂದರ್ಭದಲ್ಲಿ ಅವ್ರನ್ನ ವಾಚ್ ಮಾಡಿ 3-4 ಬಾರಿ ಆ ಮನೆ ಹತ್ರ ವಾಚ್ ಮಾಡಿ ಈ ರೀತಿ ಕೃತ್ಯವನ್ನ ಎಸಗಿರುವಂತದ್ದು. ಸದ್ಯ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಏನೋ ಗಾಯಾಳು ಮಹಿಳೆ ಭಾಗ್ಯಮ್ಮ ಇದ್ದಾರೆ, ಅವ್ರಿಗೆ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಂತಹ ಕೆಲಸ ಆಗ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ.